ಸರ್ ಈಗ ನೀವು ಬೆಂಗಳೂರು ಅಲ್ವಾ? ಈಗ ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ನವೆಂಬರ್ ಬಂದ್ರೆ 3 ವರ್ಷ ಆಗುತ್ತೆ. 3 ವರ್ಷ ಆಗುತ್ತೆ. ಈಗಿನೂ ಮಕ್ಕಳಾಗಿಲ್ಲ, ಹೌದಲ್ಲ? ಈಗ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ದು? ಡಾಕ್ಟರ್ ಪ್ರವೀಣ್ ಬಾಬು ಅವರು ದಾವಣಗೆರೆ ಅಡ್ರೆಸ್ ಯಾರು ಹೇಳಿದ್ರು? ನಿಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಹೇಳಿದರು. ಅವರಿಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತಂತೆ? 5 ವರ್ಷ ಆಯ್ತು. ಮಕ್ಕಳಾಗಿರಲಿಲ್ಲ ಅಂತ. ಮದುವೆಯಾಗಿ 5 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ನಮ್ಮಲ್ಲಿ ತೋರಿಸಿದ ಮೇಲೆ ಮಗು ಆಗಿದೆ ಅಂತ. ಹಾಗಾಗಿ ಅವ್ರು ಹೇಳಿದ್ರು ಅಂತೇಳಿ ನೀವು ತೋರಿಸ್ಲಿಕ್ಕೆ ಬಂದ್ರಿ, ಕರೆಕ್ಟ್ ಅಲ್ಲ? ಈಗ ನಿಮಗೆ ಗಡಸ್ತನ ಕಮ್ಮಿ ಇರ್ತದೆ, ಹೌದಲ್ಲಮ್ಮ? ಸೇರ್ಲಿಕ್ಕೆ ಆಗ್ತಾ ಇಲ್ಲ. ಮದುವೆಯಾಗಿ 3 ವರ್ಷ ಆಯ್ತು, ಒಂದು ಸರಿನೂ ಸೇರಕ್ಕಾಗಿಲ್ಲ, ಕರೆಕ್ಟ್ ಏನಮ್ಮ? ಹಾ, ನಿಮಗೂ ನಿಮ್ಮೂರಲ್ಲೆಲ್ಲ ತೋರಿಸಿದ್ರಿ ಡಾಕ್ಟರ್ಗೆ, ಏನು ಪ್ರಯೋಜನ ಆಗಿಲ್ಲ. ಏನು ಮೆಡಿಸಿನ್ ತಗೊಂಡ್ರು ಹೆಲ್ಪ್ ಆಗ್ತಾ ಇಲ್ಲ. ಹಾಗಾಗಿ ಮಗುನೂ ಆಗಿಲ್ಲ. ಸೇರೇ ಇಲ್ಲ ಅಂದ್ರೆ ಮಗು ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಅಲ್ವಾ? ಕರೆಕ್ಟ್ ಏನಮ್ಮ? ಒಟ್ಟು ಅವ್ರು ನಿಮ್ಮ ಫ್ರೆಂಡಿಗಂತೂ ಮಗು ಆಗಿದೆಯಲ್ಲ ನಮ್ಮಲ್ಲಿ ಬಂದು ಹೋಗಿ. ಹಂಗಾಗಿ ಅವ್ರು ಹೇಳಿದ್ದಕ್ಕೆ ನೀವು ಬಂದಿರೋದು, ಸತ್ಯ ತಾನೆ? ಡಾಕ್ಟರ್ ಲಂಚ ಕೊಟ್ಟು ಏನು ಹೇಳಿಸ್ತಾ ಇಲ್ಲಲ್ಲ? ನಿಜ ತಾನೆ? ಆಯ್ತು, ನಾನು ಹೇಳ್ದಂಗೆ ಕರೆಕ್ಟಾಗಿ ಪಥ್ಯಗಳು, ಕೆಲವು ಮೆಡಿಸಿನ್ಸ್ಗಳು ಯೂಸ್ ಮಾಡ್ಕೊಳ್ಳಿ. ಬಹಳಷ್ಟು ಜನಕ್ಕಂತೂ ಅನುಕೂಲ ಆಗಿದೆ. ಅನುಕೂಲ ಆಗಿರೋ ಉದಾಹರಣೆ ನಿಮ್ಮ ಫ್ರೆಂಡೇ ಇದ್ದಾರೆ, ನಿಮ್ಮ ಪರಿಚಯದರೇ ಇದ್ದಾರೆ. ಅವ್ರು ಹೇಳಿದ್ದಕ್ಕೆ ನೀವು ಬಂದಿರೋದು, ಕರೆಕ್ಟ್ ಅಲ್ಲ? ನೋಡ, ಬಟ್ ನಾನು ಯಾರಿಗೂ ಗ್ಯಾರಂಟಿ ವಾರಂಟಿ 100% ಅನ್ನೋ ವರ್ಡ್ ಹೇಳಲ್ಲ. 100 ಜನರಲ್ಲಿ 90 ಜನಕ್ಕೆ ಅನುಕೂಲ ಆಗಿದೆ, ಇನ್ನು 10 ಜನಕ್ಕೆ ನಮ್ಮಲ್ಲೂ ಆಗಿಲ್ಲ. ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇರಲ್ಲ, ಗೊತ್ತಾಯ್ತಲ್ಲ? ಇದನ್ನ ಫಸ್ಟಿಗೆ ನಾನು ಸ್ಪಷ್ಟಪಡಿಸ್ತೇವೆ. ನೀವು ತಗೊಂಡ್ರೂ ಸಂತೋಷ, ತಗೊಳ್ಳದೇ ಇದ್ರೂ ಸಂತೋಷ. ಕ್ಲಿಯರ್ ಅಲ್ಲ? ನಮ್ಮ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಇರ್ತದೆ, ಮಿಕ್ಕಿದ್ದು ದೈವ ಇಚ್ಛೆ. ರೈಟ್?